ಹಾಯ್, ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ. ನಾನು ತೀರ್ನಹಳ್ಳಿ ಗ್ರಾಮಕ್ಕೆ ಬಂದಿದ್ದೆ. ನಮ್ಮ ತೀರ್ನಹಳ್ಳಿ ಗ್ರಾಮದ ರೈತರು ಏನೆಲ್ಲ ಒಂದು ವ್ಯವಸಾಯ ಮಾಡ್ತಾಯಿದ್ದಾರೆ, ಯಾವ ಥರ ಒಟ್ಲು ಕಲಿಸ್ತಾ ಇದ್ದಾರೆ, ಭತ್ತ ನೆಡೋಕ್ಕೆ ಮುಂದಕ್ಕೆ. ಇವಾಗ ನೋಡಿ, ಆದ ಒಟ್ಲು ಕಲಿಸಿ ಪೈರು ಕೂಡ ಒಂದೊಂದು ಸ್ವಲ್ಪ ಬಂದೈತೆ, ಒಂದೊಂದು ಇಂಚು. ನೋಡಿ ಯಾವ ಥರ ಒಟ್ಲುಗಳು ಹಾಕಿದ್ದಾರೆ ನೋಡಿ, ಭತ್ತದ ಒಟ್ಲು ನೋಡಿ, ಭತ್ತದ ಒಟ್ಲು ಹಾಕಿದ್ದಾರೆ ನೋಡಿ ನಮ್ಮ ರೈತರು. ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಸೇರಿರುವಂಥ ತೀರ್ನಹಳ್ಳಿ ಗ್ರಾಮ ಇದು. ನೋಡಿ ಯಾವ ಥರ ಕಬ್ಬು ಕೂಡ ಬೆಳೆದಿದ್ದಾರೆ ನಮ್ಮ ರೈತರು. ನೋಡಿ ಯಾವ ಥರ ಬೆಳೆದಿದ್ದಾರೆ ಕಬ್ಬು, ಭತ್ತದ ಪೈರು ಇವಾಗ ಮೊಳಕೆ ಕಡಿತೈತೆ. ಅದೇ ಥರ ತೆಂಗು ಮರಗಳು ಸಾಲು ನೋಡಿ ಯಾವ ಥರ ಐತೆ ಅಂತ. ಈ ಕಡೆ ನೋಡಿ, ಈ ಕಡೆನೂ ಕೂಡ ಸಖತ್ತಾಗಿ ಬೆಳೆದಿದ್ದಾರೆ ನಮ್ಮ ರೈತರು. ನಿಜಕ್ಕೂ ನಮ್ಮ ತೀರ್ನಹಳ್ಳಿ ಗ್ರಾಮದ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಟ್ಯಾಂಕ್ಸ್, ಬೆಳಗಿನ ವಂದನೆಗಳು. ನಿಜಕ್ಕೂ ಯಾಕೆಂದರೆ ತುಂಬ ಸಖತ್ತಾಗಿ ವ್ಯವಸಾಯ ಮಾಡ್ತಾಯಿದ್ದಾರೆ. ಅದೇ ಥರ ನಮ್ಮ ತೀರ್ನಹಳ್ಳಿ ಗ್ರಾಮದ ತಾತ ಮುತ್ತತ್ತಿರು ಯಾವ್ಯಾವ ಥರ ಮನೆಗಳು ಕಟ್ಟಿರ್ತಾರೆ, ಐತಿಹಾಸಿಕ ಹೇಳುವಂಥ ಮನೆಗಳು ಐತೆ ಈ ಊರಲ್ಲಿ. ಅದನ್ನು ಕೂಡ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ ನೋಡಿ. ಅದೇ ಥರ ನಿಮ್ಗೆ ಒಂದು ಕಮೆಂಟ್ ಕೊಟ್ಟು ಲೈಕ್ ಮಾಡಿ ದಯವಿಟ್ಟು. ಎಂತೆಂಥವ್ರಿಗೂ ಕಮೆಂಟ್ ಕೊಡ್ತಿದ್ದಾರೆ ನೀವು, ಇದಕ್ಕೂ ಒಂದು ಕಮೆಂಟ್ ಮಾಡಿ ಒಂದು ಲೈಕ್ ಕೊಡಿ. ನೋಡಿ ಯಾವ ಥರ ಬೆಳೆದಾರೆ ಅಂತ ತೋರಿಸ್ತೀನಿ ಟ್ರಿಪ್ಪು. ಏನೆಲ್ಲ ಒಂದು ವ್ಯವಸಾಯ ಮಾಡ್ತಾವ್ರೆ ನಮ್ಮ ರೈತರು. ಅದೇ ಥರ ಊರಲ್ಲಿ ಮನೆ ಹತ್ರ ಆಡು, ಕುರಿ, ಎಮ್ಮೆ, ದನ, ಹಳ್ಳಿಕರ್ ದನಗಳು, ಹಸುಗಳು, ಕೋಳಿ, ಕೊಕ್ಕರೆಗಳು ಪ್ರತಿಯೊಂದು ಸಾಕಿರ್ತಾರೆ. ಅದನ್ನು ಕೂಡ ನಿಮಗೆ ವಿಡಿಯೋ ಮುಖಾಂತರ ನಾನು ತೋರಿಸ್ತೀನಿ. ಬನ್ನಿ ಹೋಗೋಣ, ನೋಡೋಣ. ನಮ್ಮ ರೈತರು ಬೆಳೆದಿರುವಂಥ ಕಬ್ಬು, ತೆಂಗುಮರಗಳು, ಅದೇ ಥರ ಅರಳಿ ಕಟ್ಟೆ ಐತೆ ನೋಡಿ. ಇಲ್ಲಿ ಅಯ್ಯಪ್ಪನ ದೇವಸ್ಥಾನ ಅರಳಿ ಕಟ್ಟೆ ಇದು ನೋಡಿ, ತುಂಬ ಸಖತ್ತಾಗೈತೆ. ಸುಮಾರು ಒಂದು 30-35 ವರ್ಷದಿಂದ ಅರಳಿ ಕಟ್ಟೆ ಇರೋದು ಇದು ನೋಡಿ. ಅದೇ ನಮ್ಮ ರೈತರು ಎತ್ತಿನ ಗಾಡಿ ಹೊಡ್ಕೊಂಡು ಹೋಗ್ತಿದ್ದಾರೆ ಜಮೀನಿಗೆ ನೋಡಿ. ಗದ್ದೆ ಹತ್ರ ಎತ್ತಿನ ಗಾಡಿ ಇಟ್ಕೊಂಡು ಕೈಲಿ ಬಲ್ಗೈಲಿ ಚಾವಂಟಿ ಕಲ್ಲು ಹಿಡ್ಕೊಂಡು ಹೊಡ್ಕೊಂಡು ಹೋಗ್ತಿದ್ದಾರೆ. ಅದೇ ಥರ ಇದು ಅಯ್ಯಪ್ಪನ ಸ್ವಾಮಿ ದೇವಸ್ಥಾನ ನೋಡಿ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದು 25 ವರ್ಷದಿಂದ 27 ವರ್ಷ ಆಗೈತೆ ಇದು ಕಟ್ಟಿ. ಇದು ನಿಜಕ್ಕೂ ಅಯ್ಯಪ್ಪ ತೀರ್ನಹಳ್ಳಿ ಗ್ರಾಮದಲ್ಲಿ ನೆಲೆಗೊಂಡು ಸುಮಾರು 27 ವರ್ಷ ಆಗೈತೆ ಅಯ್ಯಪ್ಪನ ದೇವಸ್ಥಾನ ಇದು. ಅದೇ ಥರ ಮುಂದ್ಗಡೆ ಒಂದು ಚಿಕ್ಕದು ಆಂಜನೇಯ ಸ್ವಾಮಿ ಕೂಡ ಐತೆ. ಅಡ್ಲಾಗ ಆಟೋ ರಕ್ಷಾ ನಿಲ್ಸ್ಕೊಂಡಿದ್ದಾರೆ ನೋಡಿ ಯಾವ ಥರ ಐತೆ ಅಂತ ನಿಜಕ್ಕೂ. ಯಾಕೆಂದರೆ ನಮಗೆಲ್ಲ ಖುಷಿ, ನಮ್ಮೂರಲ್ಲಿ ತೀರ್ನಹಳ್ಳಿ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿ ನೆಲೆಗೊಂಡನೆ ಅಂದರೆ ನಮಗೆಲ್ಲ ಖುಷಿ, ನಿಜಕ್ಕೂ ಸಂತೋಷ, ಶುಭ ದಿನ ನಿಜಕ್ಕೂ. ನೋಡಿ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಇದು ದೇವಸ್ಥಾನ. 27 ವರ್ಷ ಆಗೈತೆ ಇದು ಕಟ್ಟಿ ಇದು ತೀರ್ನಹಳ್ಳಿ ಗ್ರಾಮದಲ್ಲಿ ನೋಡಿ. ಅದೇ ಥರ ಟೀ ಅಂಗಡಿ ಕೂಡ ಐತೆ ನೋಡಿ ಪಕ್ಕದಲ್ಲಿ ಯಾವ ಥರ ಐತೆ ಅಂತ. ನಮ್ಮ ರೈತರು ಹುಲ್ಲು ಕೂಡ ಗುಡ್ಡೆ ಹಾಕಿದ್ದಾರೆ ಮನೆ ಹತ್ರ. ಅದೇ ಥರ ನಮ್ಮ ರೈತರು ಮನೆ ಹತ್ರ ಎಮ್ಮೆ ಕೂಡ ಕಟ್ಟಾಕಿದ್ದಾರೆ ನೋಡಿ. ಕಬ್ಬು ಕೂಡ ಬೆಳೆದಿದ್ದಾರೆ ನಮ್ಮ ರೈತರು ಮನೆ ಹತ್ರನೇ. ಅದೇ ಥರ ನೋಡಿ ಸಾಲಾಗೆ ತೆಂಗಿನ ಸಸಿ ಕೂಡ ನೆಟ್ಟಿದ್ದಾರೆ, ತೆಂಗುಮರಗಳ ನೋಡಿ. ಮರ ಗಿಡಗಳು ತುಂಬ ಫೇಮಸ್ಸು ನಿಜಕ್ಕೂ ನಮ್ಮ ರೈತರು ಬೆಳೆದಿರುವಂಥ ಮರ ಗಿಡಗಳು ಇವೆಲ್ಲ. ಅದೇ ಥರ ಮನೆ ಹತ್ರ ಎತ್ತು ಗಾಡಿ ಕೂಡ ಐತೆ ನೋಡಿ. ಗಾಡೀಲಿ ಸೌದೆ ತುಂಬಿ ನಿಲ್ಸಿರ್ದು ನೋಡಿ. ಅದೇ ಯಾವ ಥರ ಐತೆ. ಈ ಕಡೆ ನೋಡಿ ನಮ್ಮ ರೈತರು ಆಡು ಕುರಿ ಕೂಡ ಸಾಕಿದ್ದಾರೆ ಮನೆ ಹತ್ರ ನೋಡಿ ಯಾವ ಥರ ಐತೆ ಅಂತ ನೋಡಿ. ಆಡು ಕುರಿ ಕೂಡಾಕು ತಳಿ ಕಟ್ಟಿರ್ದು ಆವತ್ತಿನ ಕಾಲದಲ್ಲಿ ತಳಿ ಇದೇ ಥರ ಕಟ್ತಿದ್ದೋ ನಮ್ಮ ರೈತರು ನೋಡಿ ಯಾವ ಥರ ಕಟ್ಟಾರ ಮನೆ ಹತ್ರ ಅಂತ. ಆಡು ಕುರಿ ಕೂಡ ಸಲುವಾಗಿ ತಳಿ ಕಟ್ಟಿರ್ದು ನೋಡಿ. ಮನೆ ಹತ್ರ ಉಳಿಮೆದ ಕೂಡ ಗುಡ್ಡೆ ಹಾಕಿದ್ದಾರೆ ನಮ್ಮ ರೈತರು. ಅದೇ ಥರ ಎತ್ತಿನ ಗಾಡಿ, ದನಗಳು, ಇವು ಗೂಳಿಗಳು ಅಂತಾರೆ ಇವ ನೋಡಿ. ಗೂಳಿಗಳು ಸಾಕಿದ್ದಾರೆ ನಮ್ಮ ರೈತರು ನಿಜಕ್ಕೂ. ಯಾವ ಥರ ಸಾಕಿದ್ದಾರೆ ನೋಡಿ. 7 ಬ್ಲ್ಯಾಕ್ ಕಲರು ನಿಜಕ್ಕೂ, ಬ್ಲ್ಯಾಕು ವೈಟು ತುಂಬ ಸಖತ್ತಾಗೈತೆ. ಒಂದು ಹಸ ಕೂಡ ಮಲಗಿದೆ, ಇಲಕ್ಕಿ ಹಸ ಮನೆ ಹತ್ರ ನೋಡಿ ಯಾವ ಥರ ಕಟ್ಟಾಕಿದ್ದಾರೆ. ಹುಲ್ಲು ಕೂಡ ಗುಡ್ಡೆ ಹಾಕಿದ್ದಾರೆ ನೋಡಿ ನಮ್ಮ ರೈತರು. ಮಳೆಗಾಲದಲ್ಲಿ ಸಂಗ್ರಹಣೆ ಮಾಡ್ಕೊಂಡಿರೋದು ಹುಲ್ಲು, ಎಮ್ಮೆ, ದನ, ಹಸ, ಹಳ್ಳಿಕರ್ ದನಗಳು, ಆಡು ಕುರಿ ಎಲ್ಲ ಪ್ರತಿಯೊಂದಕ್ಕೂ ಹಾಕ್ತಾರೆ ನಿಜಕ್ಕೂ ಮಳೆಗಾಲದಲ್ಲಿ ನೋಡಿ. ಅದೇ ಥರ ನುಗ್ಗೆ ಸಸಿ, ಹಿಂಬೆ ಸಸಿ ನೋಡಿ
ಮನೆ ಹತ್ರ ಯಾವ ಥರ ಸಡ್ಡು ಹಾಕೊಂಡು ಎಮ್ಮೆಗಳು ಕಟ್ಟಾಕಿದ್ದಾರೆ. ಮನೆ ಹತ್ರನೇ ಬಾಳೆ ಸೊಸಿ, ಅಡಿಕೆ ಸೊಸಿ, ಹೂವಿನ ಗಿಡಗಳು ನೋಡಿ. ಕಾವಲು ಕೂಡ ಹೋಗೈತೆ ಪಕ್ಕದಲ್ಲಿ ನೋಡಿ ಯಾವ ಥರ ಹೋಗೈತೆ ಅಂತ ನೋಡಿ. ಉಳುಮೆದ ಕೂಡ ಗುಡ್ಡೆ ಹಾಕಿದ್ದಾರೆ ನಮ್ಮ ರೈತರು. ನಮ್ಮ ಅಕ್ಕರು ಗದ್ದೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಬರ್ತಾಯಿದ್ದಾರೆ ನೋಡಿ. ಜಮೀನು ಕಡೆ ಹೋಗಿದ್ರು ಇವರು, ಜಮೀನು ನೋಡೋಕ್ಕೆ ಅಂದ್ಬಿಟ್ಟು ನೋಡಿ ಯಾವ ಥರ ಐತೆ ಅಂತ ನೋಡಿ. ನೋಡಿ ನಮ್ಮ ರೈತರು ಇಲ್ಲೇ ಹುಲ್ಲು ಕೂಡ ಗುಡ್ಡೆ ಹಾಕಿದ್ದಾರೆ. ಅದೇ ಥರ ಎತ್ತಿನ ಗಾಡಿ ದನಗಳು ಕೂಡ ಕಟ್ಟಾಕಿದ್ದಾರೆ. ಗುಳಿಗಳ ಮನೆ ಹತ್ರನೇ ನೋಡಿ. ತುಂಬ ಸಾಕಾದಾಗ ನಿಂತವೆ ಎರಡುವೆ ನೋಡಿ. ಯಾವ ಥರ ಕೆರ್ಕತೈತೆ ನೋಡಿ. ಬಾಲವ ದನ ತುಂಬ ಸಾಕಾಗೈತೆ ನೋಡಿ. ಅದೇ ಥರ ನಮ್ಮ ಒಬ್ಬರು ತರಕಾರಿ ಕೂಡ ಮಾರಕ್ಕೆ ಬಂದಿದ್ದಾರೆ ಎದ್ದೆಟ್ಕಿಯ ನೋಡಿ. ನಮ್ಮ ರೈತರು ತೀರ್ನಳ್ಳಿ ಗ್ರಾಮಕ್ಕೆ ನೋಡಿ. ನೋಡಿ ಆ ಚಿರತೆ ದಾಡಿಗೆ ಬಲಿಯಾದ್ನಲ್ಲ ಮಾದೇಶ್ಪುರ ಬೆಟ್ಟದಲ್ಲಿ ಪ್ರವೀಣ್ ಅಂತ, ಅದೇ ಹುಡುಗ ನೋಡಿ. ನಿಜಕ್ಕೂ ನಮ್ಮ ಪ್ರವೀಣ್ಗೆ ತುಂಬ ಶಾಂತಿ ಕೊಡಬೇಕು ನಾವೆಲ್ಲ ನಿಜಕ್ಕೂ ನೋಡಿ. ಚಿರತೆಗೆ ಬಲಿಯಾದಂಥ ವ್ಯಕ್ತಿ ಇವರೇ ಪ್ರವೀಣ್ ಅಂತ, ತೀರ್ನಳ್ಳಿ ಗ್ರಾಮದ ಪ್ರವೀಣರು. ನಿಜಕ್ಕೂ ಇವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ನಿಜಕ್ಕೂ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಯಾಕೆಂದರೆ ಮಾದೇಶ್ವರನ ಬೆಟ್ಟದಲ್ಲಿ ಪಾದಯಾತ್ರೆ ಹೋಗ್ಬೇಕಾದ್ರೆ ಹೋಯ್ತಾ ಇರಬೇಕಾದ್ರೆ ಚಿರತೆ ಬಂದು ಅಟ್ಯಾಕ್ ಮಾಡಿ ಇವ್ರನ್ನ ಕುತ್ತಿಗೆ ಭಾಗಕ್ಕೆ ಸಾಯಿಸಿ ಪರ್ಚಿ ಇವ್ರನ್ನ ಮೈಯೆಲ್ಲನೂ. ಪ್ರವೀಣ್ ಅಂತ ಹುಡುಗ ಇವರೇ ನೋಡಿ. ಮಾದೇಶ್ವರನ ಬೆಟ್ಟದಲ್ಲಿ ಚಿರತೆ ಬಾಯಿಗೆ ಬಲಿಯಾದಂಥ ವ್ಯಕ್ತಿ. ಚಿರತೆಗೆ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ. ತೀರ್ನಳ್ಳಿ ಗ್ರಾಮದ ರೈತರ ಮಗ ನೋಡಿ. ಅದೇ ಥರ ಒಂದು ಚಿಕ್ಕ ಪಾಪು ಕೂಡ ಇಲ್ಲಿ ತೀರೋಗ್ಬಿಟ್ಟೈತೆ. ನಿಜಕ್ಕೂ ಈ ಹುಡುಗಿಗೂ ಆತ್ಮಕ್ಕೆ ಶಾಂತಿ ಸಿಗಲಿ ನೋಡಿ. ಯಾವ ಥರ ಹೀರೋಯಿನ್ ಇದ್ದಂಗೆ ಐತೆ ಹುಡುಗಿ ಹೀರೋಯಿನ್ ಇದ್ದಂಗೆ ಐತೆ. ಫಿಲಮ್ ಆ್ಯಕ್ಟ್ರು ಹೀರೋಯಿನ್ ಇದ್ದಂಗೆ ಐತೆ ನೋಡಿ. ಹೀರೋಯಿನ್ ಇದ್ದಂಗೆ ಐತೆ ಹುಡುಗಿ ನಿಜಕ್ಕೂ ನೋಡಿ. ಅದೇ ಥರ ನಮ್ಮ ರೈತರು ಏನೆಲ್ಲ ಒಂದು ಬೆಳೆದಾರೆ ನೋಡಿ. ಯಾವ ಥರ ತೆಗುಮಾರ್ಗಳು ಮನೆ ಹತ್ರನೇ ಯಾವ ಥರ ಮನೆಗಳು ಕಟ್ಕೊಂಡು ಯಾವ ಥರ ವಾಸ ಮಾಡ್ತಾಯಿದ್ದಾರೆ ನೋಡಿ ನಮ್ಮ ತೀರ್ನಳ್ಳಿ ಗ್ರಾಮದ ರೈತರು ನಿಜಕ್ಕೂ ನೋಡಿ. ಅದೇ ಥರ ನಮ್ಮ ರೈತರು ಮಗ ನೋಡಿ ಯಾವ ಥರ ಗಾಡಿ ಇಟ್ಕೊಂಡು ಬರ್ತಿದ್ದಾರೆ. ಗದ್ದೆಗೆ ಹೊಟ್ಕೊಂಡು ಹೋಯ್ತಾರ್ದು ಎತ್ತಿನ ಗಾಡಿಯ ನೋಡಿ. ಯಾವ ಥರ ಇಟ್ಕೊಂಡು ಹೋಯ್ತಿದ್ದಾರೆ ಜಮೀನಿಗೆ. ಅಣ್ಣ ನೋಡಿ ಯಾವ ಥರ ಇಟ್ಕೊಂಡು ಹೋಯ್ತಿದ್ದಾರೆ ಗಾಡಿಯ. ಅದೇ ಥರ ನಮ್ಮ ತೀರ್ನಳ್ಳಿ ಕುಗ್ರಾಮಕ್ಕೆ ಬಂದಿದ್ದೇನೆ. ಅದೇ ಥರ ಎಮ್ಮೆ ಕೂಡ ಕಟ್ಟಾಕಿದ್ದಾರೆ. ಹಸಕ್ಕೆ ಉಲ್ಮೆದಾಗ ಕೂಡ ಹಾಕಿದ್ದಾರೆ ನೋಡಿ. ಸಡ್ಡು ಇದು ಯಾವ ಥರ ವಾಸ ಮಾಡೋಕ್ಕೆ ಸೆಡ್ ಕಟ್ಕೊಂಡಿದ್ದಾರೆ ನಿಜಕ್ಕೂ ನೋಡಿ. ಅದೇ ಥರ ಅಲ್ಲೂ ಕೂಡ ಎಮ್ಮೆ ಕಟ್ಟಾಕಿದ್ದಾರೆ ನಿಜಕ್ಕೂ. ಹೂವಿನ ಗಿಡಗಳು, ನುಗ್ಗೆ ಗಿಡ ಪ್ರತಿಯೊಂದು ಬೆಳೆದಾರೆ ನಮ್ಮ ತೀರ್ನಳ್ಳಿ ಗ್ರಾಮದ ರೈತರು ನೋಡಿ. ಯಾವ ಥರ ಇನ್ನೂ ಕುಗ್ರಾಮ, ಇನ್ನೂ ಹಿಂದೂ ಉಳಿದ ಗ್ರಾಮ ತೀರ್ನಳ್ಳಿ ಗ್ರಾಮ ನಿಜಕ್ಕೂ ಅಂಥ ಡೆವಲಪ್ಮೆಂಟ್ ಏನೂ ಆಗಲಿಲ್ಲ ನೋಡಿ. ಯಾವ ಥರ ಐತೆ ಅಂತ ಊರು ನೋಡಿ. ಇದೇ ತೀರ್ನಳ್ಳಿ ಗ್ರಾಮ ನಿಜಕ್ಕೂ ತುಂಬ ಸಗದಾಗೈತೆ ಊರಂತೂ ನೋಡಿ. ಯಾವ ಥರ ಮನೆಗಳು ಕಟ್ಟಾರ ನಮ್ಮ ತಾತ ಮುತ್ತಾತಿರೋ ನಮ್ಮ ರೈತರು. ತುಂಬ ಸಗದಾಗ ಮನೆಗಳು ಕಟ್ಟಿದ್ದಾರೆ ನಿಜಕ್ಕೂ. ಇಂಥ ಊರಿಗೆ ಬರಬೇಕು ಅಂತ ಭೇಟಿ ಕೊಡಿ. ನಮ್ಮ ರೈತರು ಊರು ಇದು ತೀರ್ನಳ್ಳಿ ಗ್ರಾಮ ನಿಜಕ್ಕೂ ನೋಡಿ. ಆಡು ಕುರಿಯೆಲ್ಲ ಸಾಕಿದ್ದಾರೆ ಮನೆ ಹತ್ರ ನೋಡಿ. ನಮ್ಮ ತಾಯಿಯರೊಬ್ಬರು ನೀರು ತಗೊಂಡು ಬಕೆಟ್ಗೆ ಹಾಕತ್ತಿದ್ದಾರೆ ಆಡು ಕುರಿಗೆ ಕುಡ್ಸೋಕ್ಕೆ ನೋಡಿ. ಮಕ್ಕಳು ಕೂಡ ಕಾರ್ಮೆಂಟ್ಗೆ ಹೋಗ್ತಿದ್ದಾರೆ ಚಿಕ್ಕ ಮಕ್ಕಳುಗಳು. ಯಾವ ಥರ ಐತೆ ನೋಡಿ ಊರು ನೋಡಿ. ಇಲ್ಲಿ ನಮ್ಮ ರೈತರು ಮಗ ಪಾಪು ಕರ್ಕೊಬತ್ತಿದ್ದಾರೆ ಅವ್ರದ್ದು ನೋಡಿ. ಯಾವ ಥರ ಪಾಪು ಐತೆ, ಯಾವ ಥರ ಸ್ಟೈಲಾಗಿ ನಿಂತೈತೆ ನೋಡಿ ಪಾಪು ನೋಡಿ. ಇದೇ ನಮ್ಮ ರೈತರು ಮಕ್ಕಳು ಅಂಗಡಿ ಹತ್ರ ಬಂದು ಕೈ ಕಟ್ಟಿ ಹಾಕೊಂಡು ನಿಂತಾರೆ. ಅದೇ ಥರ ನಮ್ಮ ರೈತರು ಎಲ್ಲರೂ ನಿಂತಿದ್ದಾರೆ ನಿಜಕ್ಕೂ ನೋಡಿ. ಯಾವ ಥರ ಐತೆ ಊರು ತೀರ್ನಳ್ಳಿ ಗ್ರಾಮ ಇದು. ತುಂಬ ಸಖತ್ತಾಗೈತೆ ಗ್ರಾಮ ಅಂತೂ. ಇಂಥ ಗ್ರಾಮಕ್ಕೆ ಭೇಟಿ ಕೊಡಿ ಒಂದು ಟ್ರಿಪ್ಪು ನಮ್ಮ ಕಲಾವಿದರು. ಯಾಕೆಂದರೆ ತುಂಬ ಒಳ್ಳೊಳ್ಳೆ ಮನೆಗಳೈತೆ ಇಲ್ಲಿ. ಒಳ್ಳೆ ಪೇಂಟಿಂಗ್ಗಳು ಮಾಡ್ಬೋದು. ತುಂಬ ಸಖತ್ತಾಗೈತೆ ಊರಂತೂ ನೋಡಿ. ಅದೇ ಥರ ನೋಡಿ ನಮಗೆಲ್ಲ ಖುಷಿ ಸಂತೋಷ ನಿಜಕ್ಕೂ. ತೀರ್ನಳ್ಳಿ ಗ್ರಾಮ ತುಂಬ ಸಖತ್ತಾಗೈತೆ ಅಂತ ನಿಜಕ್ಕೂ. ಯಾವಕ್ಕೆ ಅಂದರೆ ತುಂಬ ಕಷ್ಟಪಡಬೇಕು ಎಂಥರೂ ಮುಂದೆ ಸುಖ ಸಿಗಬೇಕು ಅಂದರೆ ನೋಡಿ. ಹಳ್ಳಿಕಾರ್ದನ ಓರಿ ನೋಡಿ ಯಾವ ಥರ ಕಟ್ಟಾಕಿದ್ದಾರೆ ಮನೆ ಹತ್ರ. ಹಳ್ಳಿಕಾರ್ ಓರಿ ಅದೇ ಥರ ಆಡು ಕುರಿ ಪ್ರತಿಯೊಂದು ಸಾಕಿದ್ದಾರೆ ನಿಜಕ್ಕೂ ಮನೆ ಹತ್ರ ನೋಡಿ. ಯಾವ ಥರ ಸಾಕಿದ್ದಾರೆ ನೋಡಿ. ಒಳಗಡೆ ದನ ಕೂಡ ಕಟ್ಟಾಕಿದ್ದಾರೆ ಹಸವ ನೋಡಿ. ಹಳ್ಳಿಕಾರು ದನ ಇದು ಓರಿ
ತುಂಬ ಸಖತ್ತಾಗೈತೆ ನಿಜಕ್ಕೂ. ಬರಬೇಕು ಇಂಥ ಜಾಗಕ್ಕೆ ಪ್ರತಿಯೊಬ್ಬರು ನೋಡೋಕೆ. ನೋಡಿ ಅಲ್ಲೊಬ್ರು ನಮ್ಮ ರೈತರು ನಿಂತಾರೆ ಮನೆ ಹತ್ರ. ನೋಡಿ ಯಾವ ಥರ ಐತೆ ಮನೆಗಳು. ಚೀರ್ನಳ್ಳಿ ಗ್ರಾಮ ಇದು. ನೋಡಿ ಆಡು ಕುರಿ ಎಲ್ಲನೂ ತುಂಬ ಫೇಮಸ್ ಆಗಿ ಸಾಕಿದ್ದಾರೆ ನಿಜಕ್ಕೂ. ನೋಡಿ ನಮ್ಮ ಅಜ್ಜಿ ಕೂಡ ಆಡು ಕುರಿದು ಇಕ್ಕೆಗಳೆಲ್ಲನೂ ಗೋರಾಗ್ತಾವ್ರೆ ನಿಜಕ್ಕೂ. ನಮ್ಮ ಅಜ್ಜಿ ಇವರು ಚೀರ್ನಳ್ಳಿ ಗ್ರಾಮ ಅಜ್ಜಿ. ಅಜ್ಜಿ ತಮ್ಮ ಹೆಸರು? ಬಲ್ಲಮ್ಮ ಅಂತ. ನೋಡಿ ತುಂಬ ಫೇಮಸ್ಸು. ಯಾಕೆಂದರೆ ಇವ್ರ ಜೀವ ಪೂರ್ತಿ ಬರೀ ಆಡು ಕುರಿ ಮೇಯಿಸೋದೇ ಆಗೋಯ್ತು. ನೋಡಿ ಯಾವಾಗ ಚೀರ್ನಳ್ಳಿ ಗ್ರಾಮಕ್ಕೆ ಮದುವೆ ಆಗಿ ಬಂದರು ಇವರು, ಆವಾಗಿಂದನೂ ಬರೀ ಆಡು ಕುರಿನೇ ಮೇಯಿಸ್ತಾವ್ರೆ ಇವರು, ಬಲ್ಲಮ್ಮ ಅಂತ ನಿಜಕ್ಕೂ. ನಮ್ಮ ಬಲ್ಲಮ್ಮರು ತುಂಬ ಸಾಧನೆ ಮಾಡಿರುವಂಥ ಮಹಿಳೆ, ರೈತ ಮಹಿಳೆ. ನಮ್ಮ ರೈತ ಮಹಿಳೆಗೆ, ಬಲ್ಲಮ್ಮ ರೈತ ಮಹಿಳೆಗೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್ ನಿಜಕ್ಕೂ. ನೋಡಿ ಯಾವ ಥರ ಐತೆ ಅಂತ ಗ್ರಾಮ. ಅಜ್ಜಿ ಏಜು ಒಂದು 80 ವರ್ಷ ಆಗೈತೆ ನಿಜಕ್ಕೂ. ಇವರು 80 ವರ್ಷದಿಂದ ಸಾಧನೆ ಮಾಡ್ಯಾರ. ನೋಡಿ ಅದೇ ಥರ ಎತ್ತು ಗಾಡಿ ಕೂಡ ಐತೆ. ನೋಡಿ ನೋಡಿ ತುಂಬ ಸಖತ್ತಾಗೈತೆ ನಿಜಕ್ಕೂ. ಹಳ್ಳಿಕಾರು. ಅದೇ ಥರ ಇದು ಒಂದು ಬೀದಿ ನಿಜಕ್ಕೂ, ನಮ್ಮ ಚೀರ್ನಳ್ಳಿ ಗ್ರಾಮದ ಬೀದಿ ನಿಜಕ್ಕೂ. ಯಾಕೆಂದರೆ ನಮ್ಮ ಚೀರ್ನಳ್ಳಿ ಗ್ರಾಮ ತುಂಬ ಫೇಮಸ್ಸು ನಿಜಕ್ಕೂ. ನೋಡಿ ಯಾವ ಥರ ಮನೆಗಳು ಕಟ್ಟಿದ್ದಾರೆ, ಯಾವ ಥರ ಮನೆ ಹತ್ರ ಗಿಡಗಳು, ಬೈಕ್ಗಳು ಯಾವ ಥರ ನಿಲ್ಸ್ಕೊಂಡಿದ್ದಾರೆ. ನಮ್ಮ ತಾಯಿ ಕೂಡ ಒಬ್ಬರು ಬೆಳಗಾವ್ ತಗೊಬರ್ತಾಯಿದ್ದಾರೆ ಅಲ್ಲಿ. ನೋಡಿ ನಾಯಿ ಕೂಡ ಸಾಕಿದ್ದಾರೆ ಈ ಊರಲ್ಲಿ. ಇವರು ನಮ್ಮ ತಾಯಿ ನಿಜಕ್ಕೂ. ನೋಡಿ ನಮ್ಮ ತಾಯಿ ತೆವ್ರಿಗೆ ತಗೊಂಡು ಬೆಳಗ್ತಾ ಇದ್ದಾರೆ ನಿಜಕ್ಕೂ. ನೋಡಿ ಯಾವ ಥರ ಐತೆ ಊರು ಅಂತ. ನೋಡಿ ತುಂಬ ಫೇಮಸ್ಸು ನಿಜಕ್ಕೂ. ಬನ್ನಿ ಒಂದು ಟ್ರಿಪ್ಪು ಇಂಥ ಊರಿಗೆ ಭೇಟಿ ಕೊಡಿ ಒಂದು ಟ್ರಿಪ್ಪು ಬಂದು. ಯಾಕೆಂದ್ರೆ ತುಂಬ ಸಗದಾಗೈತೆ ಚೀರ್ನಳ್ಳಿ ಗ್ರಾಮ ನಿಜಕ್ಕೂ. ಒಳ್ಳೆ ಲ್ಯಾಂಡ್ಸ್ಕೇಪು, ಪೇಂಟಿಂಗು, ಒಳ್ಳೆ ಅದ್ದೂರಿಯಾಗ ಪೇಂಟಿಂಗ್ಗಳು ಮಾಡ್ಬೋದು. ಬನ್ನಿ. ಈ ಥರ ಆಡು ಕುರಿ ಕೂಡ ಸಾಕಿದ್ದಾರೆ ಮನೆ ಹತ್ರ. ನೋಡಿ ತೆಂಗಿನ ಮರಗಳು, ಅಡಿಕೆ ಸಸ್ಯಗಳು, ಬಾಳೆ ಗಿಡ. ನಮ್ಮ ತಾಯಿ ಕುಡ್ಲು ತಗೊಂಡು ಗದ್ಗೋಯ್ತವ್ರೆ ಆಲಿಯ ಬಟ್ಟೆ ಕುಡ್ಲು ತಗೊಂಡು. ನೋಡಿ ಯಾವ ಥರ ಐತೆ ಅಂತ ಚೀರ್ನಳ್ಳಿ ಗ್ರಾಮ ಇದು. ನಮ್ಮ ಚೀರ್ನಳ್ಳಿ ಗ್ರಾಮದ ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್. ನೋಡಿ ನೋಡಿ ಇದು ಒಂದು ತುಂಬ ಸಖತ್ತಾಗೈತೆ. ನೋಡಿ ಕಂಬದ ಮನೆಗಳು ಇವೆಲ್ಲ. ಮುಂದ್ಗಡೆ ಯಾವ ಥರ ಕಂಬ ಕಟ್ಟಿದ್ದಾರೆ ನೋಡಿ. ಮನೆ ಮುಂದ್ಗಡೆ ಪಡ್ಸಲೆ ಮೇಲೆ ಕಂಬಗಳು, ಕೈ ಹೆಂಚು ಮನೆಗಳು, ಮಂಗಳೂರು ಹೆಂಚು ಮನೆಗಳು, ಮಣ್ಣು ಗೋಡೆಗಳು. ಯಾವುದೋ ಸುಮಾರು ಒಂದು ತಾರಸಿ ಕಾಣಿಸ್ತೈತೆ. ನೋಡಿ ನೋಡಿ ಅವ್ರದ್ದು ಸಡ್ಡಿದಂತೆ. ನೋಡಿ ಯಾವ ಥರ ಐತೆ ಅಂತ. ನೋಡಿ ನುಗ್ಗೆ ಸಸಿ ಯಾವ ಥರ ಮನೆ ಹತ್ರ ನುಗ್ಗೆ ಸಸಿ ನೆಟ್ಟಿದ್ದಾರೆ. ನೋಡಿ ನುಗ್ಗೆ ಮರಗಳು. ನುಗ್ಗೆ ಸೊಪ್ಪು ತಿನ್ಬೇಕಂತ ಒಳ್ಳೆ ಆರೋಗ್ಯ, ರಕ್ತ ಎಲ್ಲ ಜಾಸ್ತಿ ಹೆಚ್ಚದಂತೆ. ಅದೊಂದು ಡಾಕ್ಟ್ರು ಹೇಳ್ತಿದ್ರು, ಹಂಗೆ ನಾನು ಹೇಳ್ತಿದ್ದೀನಿ. ನೋಡಿ ನಮ್ಮ ತಾತ ಒಬ್ಬರು ಸೈಕಲ್ ಹೊಡ್ಕೊಂಡು ಬರ್ತಾಯಿದ್ದಾರೆ, ಇನ್ನೊಬ್ಬ ಬುಲೆಟ್ ಗಾಡಿ ಬರ್ತಾಯಿದ್ದಾನೆ ಓಡಿಸ್ಕೊಂಡು. ನಮ್ಮ ರೈತರ ಮಗ. ನೋಡಿ ಯಾವ ಥರ ಐತೆ ನೋಡಿ ಊರು. ನೋಡಿ ಈ ಏಜಲ್ಲೂ ಕೂಡ ಇವರು ಜಾವರಣ ಅಂತ ಎತ್ತದ ಗಳಿಯವರು. ನೋಡಿ ನಮ್ಮ ತಾತ ಇವರು ಯಾವ ಥರ ಸೈಕಲ್ ಹೊಡ್ಕೊಂಡು ಹೋಗ್ತಾಯಿದ್ದಾರೆ. ನೋಡಿ ನೋಡಿ ಅದೇ ಥರ ಮನೆ ಹತ್ರ ಪೆಟ್ಟಿ ಅಂಗಡಿ ಕೂಡ ಐತೆ, ಒಂದು ಅಂಗಡಿ ಸಣ್ಣದಾಗೆ. ಅದೇ ಥರ ಹಸಕರ ಕಟ್ಟಾಕಿದ್ದಾರೆ, ಹಸಿಂಕರವ, ಇಲೆಕ್ಕಿ ಕರ. ನೋಡಿ ಅದೇ ಥರ ಮನೆ, ಮಂಗಳೂರು ಹಂಚು ಮನೆ ಮುಂದ್ಗಡೆ ಯಾವ ಥರ ಸೆಡ್ ಐತೆ ನೋಡಿ. ಯಾವ ಥರ ಐತೆ ನೋಡಿ ಈ ಬೀದಿ. ತುಂಬ ಸಖತ್ತಾಗೈತೆ ನಿಜಕ್ಕೂ. ನೋಡಿ ನಮ್ಮ ಚೀರ್ನಳ್ಳಿ ಗ್ರಾಮದ ರೈತರಿಗೆ ನಿಜಕ್ಕೂ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್. ಅದೇ ಥರ ನಮ್ಮ ತಾಯಿ ಕೂಡ ನಿಂತಿದ್ದಾರೆ ಈಚೆಗಡೆ. ಚಳಿಗೆ ಬಟ್ಟೆ ಹಾಕೊಂಡು ಹಿಮ ಸುರಿತದೆ ಅಂದ್ಬಿಟ್ಟು ತಲೆ ಮೇಲ್ಗಡೆ. ಹಿಮ ಸುರಿದ್ರೆ ತಲೆ ಮೇಲ್ಗಡೆ ತುಂಬ ತಲೆನೋವು, ಜ್ವರ, ನೆಗಡಿ ಎಲ್ಲ ಶೀತ ಆಗಿಬಿಡ್ತದೆ ನಿಜಕ್ಕೂ. ಅದೇ ಥರ ನೋಡಿ ಯಾವ ಥರ ಐತೆ ಅಂತ. ನಮ್ಮ ಚೀರ್ನಳ್ಳಿ ಗ್ರಾಮದ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್ ನಿಜಕ್ಕೂ. ಯಾಕೆಂದ್ರೆ ತುಂಬ ಕಷ್ಟಪಡ್ತಾರೆ. ಎಲ್ಲಿ ಗಂಟೆ ಹೋಯ್ತಾರೆ ಗೊತ್ತಾ ಕೂಲಿ ಮಾಡೋಕ್ಕೆ ನಮ್ಮ ಚೀರ್ನಳ್ಳಿ ಗ್ರಾಮದ ರೈತರು. ತುಂಬ ದೂರಕ್ಕೆ ಹೋಯ್ತಾರೆ ಇವರು. ಮಹದೇಶ್ಪುರ ಹತ್ತತ್ರ ಬೆಟ್ಟು ಗಂಟೆ ಹೋಯ್ತಾರೆ ಇವರು ಕೂಲಿ ಮಾಡೋಕ್ಕೆ ನಿಜಕ್ಕೂ. ಈ ಕಡೆ ಶಿವಮೊಗ್ಗ, ಭದ್ರಾವತಿ, ಹಾಸನ ಅಲ್ಲಿ ಗಂಟನೂ ಕೂಡ ಹೋಯ್ತಾರೆ ನಮ್ಮ ರೈತರು, ಚೀರ್ನಳ್ಳಿ ಗ್ರಾಮದ ರೈತರು ನಿಜಕ್ಕೂ. ಕೂಲಿ ಮಾಡೋಕ್ಕೆ, ಒಂದು ವ್ಯವಸಾಯ ಮಾಡೋಕ್ಕೆ ಆಗಲಿ ನಿಜಕ್ಕೂ. ನೋಡಿ